न जयाते म्रियते व कदाचिन्नाय भूत्वा भविता व न भूयः अजो नित्यः ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೆ ಶರೀರೆ. ಆತ್ಮವು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಲಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ದೇಹವನ್ನ ಕೊಂದಾಗ ಸಾಯುವುದಿಲ್ಲ, ಅದು ಜನ್ಮರಹಿತ, ನಿತ್ಯ, ಶಾಶ್ವತ, ಪುರಾತನವಾದುದು. ಹೀಗಂತ ನಾನ್ ಹೇಳ್ತಾ ಇಲ್ಲ, ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಅಧ್ಯಾಯ 2 ಹೇಳ್ತಿರುವರು. ಅಲ್ಲಿಗೆ ಈ ಆತ್ಮಕ್ಕೆ ಸಾವಿಲ್ಲ ಅಂತ ಆಯ್ತು. ಹಾಗಾದ್ರೆ ಮನುಷ್ಯ ಸತ್ತ ನಂತರ ಈ ಆತ್ಮ ಏನಾಗುತ್ತದೆ? ಮನುಷ್ಯನ ಈ ದೇಹಕ್ಕೆ ಈ ಆತ್ಮ ಹೇಗೆ ಸೇರಿಕೊಳ್ಳುತ್ತದೆ? ಆತ್ಮಗಳಲ್ಲಿ ಅತೃಪ್ತ ಆತ್ಮ ಎಂದರೆ ಏನು? ಇದಕ್ಕೂ ರಾಕೇಶ್ ಪೂಜಾರಿ ಸಾವಿಗೂ ಏನು ಸಂಬಂಧ? ಎಲ್ಲವನ್ನ ಹೇಳ್ತೀನಿ. ನನಗಂತೂ ಈ ಟಾಪಿಕ್ ಬಹಳ ಕುತೂಹಲಕಾರಿ ಅನ್ಸಿದೆ. ನಿಮಗೂ ಅನ್ಸುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನಾನು ಹೇಳ್ತಾ ಇರೋ ಯಾವ ವಿಷಯವು ಕಟ್ಟುಕತೆ ಅಲ್ಲ. ನಾನು ಇದರ ಬಗ್ಗೆ ಸರಿಯಾಗಿಯೇ ಅಧ್ಯಯನ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಆತ್ಮಗಳ ಬಗ್ಗೆ ಸಂಪೂರ್ಣ ನನ್ನ ರಿಸರ್ಚ್ ಆಗಿದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಸ್ನೇಹಿತರೆ, ಈ ಆತ್ಮ ಅಂದ್ರೆ ಏನು ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೋಡಿ, ಈಗ ಒಂದು ವಾಹನಕ್ಕೆ ಹೇಗೆ ಎಂಜಿನ್ ಇರುತ್ತೋ ಹಾಗೆ ದೇಹ ಎನ್ನುವ ವಾಹನಕ್ಕೆ ಆತ್ಮ ಎನ್ನುವುದು ಒಂದು ಎಂಜಿನ್ ಇದ್ದ ಹಾಗೆ. ಈ ಎಂಜಿನ್ ಆನ್ ಆದಾಗ ಹೇಗೆ ಗಾಡಿಯನ್ನ ನಾವು ನಿಯಂತ್ರಿಸಿ ಬೇಕಾದ ಸ್ಥಳಕ್ಕೆ ಸಾಗುತ್ತೇವೋ ಹಾಗೆ ಈ ಆತ್ಮ ಎಂಬ ಎಂಜಿನ್ ದೇಹದ ಒಳಗೆ ಪ್ರವೇಶಿಸಿದಾಗ ದೇಹ ಎಲ್ಲ ಕೆಲಸನ ಮಾಡುತ್ತೆ. ಇದನ್ನ ಇನ್ನೊಂದು ರೀತಿ ಹೇಳ್ಬೇಕು ಅಂದ್ರೆ ಈ ಆತ್ಮ ದೇಹದಿಂದ ತನಗೆ ಬೇಕಾದ ಎಲ್ಲ ಕೆಲಸನ ಮಾಡಿಸ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಹೇಗೆ ವಾಹನ ಅಪಘಾತ ಆದಾಗ ಅಥವಾ ಹೆಚ್ಚು ಸಮಯ ಉಪಯೋಗಿಸಿದಾಗ ಕಾಲ ಕಳೆದಂತೆ ದುರ್ಬಲವಾಗಿ ಎಂಜಿನ್ ಕೆಲಸ ಮಾಡಲ್ವೋ ಹಾಗೆ ಈ ದೇಹ ದುರ್ಬಲವಾದಾಗ ಈ ಆತ್ಮ ದೇಹವನ್ನ ತ್ಯಜಿಸ್ಬಿಡುತ್ತೆ. ಸರಿ, ಹಾಗಿದ್ರೆ ದೇಹ ತೊರೆದ ನಂತರ ಏನಾಗುತ್ತೆ? ನೋಡಿ ಸ್ನೇಹಿತರೆ, ಇದು ತುಂಬಾ ಡೀಪ್ ಟಾಪಿಕ್ ಆಗಿರೋದ್ರಿಂದ ನಾನ್ ನಿಮ್ಗೆ ಆದಷ್ಟು ಸರಳವಾಗಿ ಅರ್ಥ ಮಾಡಿಸ್ತೇನೆ. ಈಗ ಆತ್ಮ ದೇಹ ತೊರೆಯುವುದಕ್ಕೂ ಮುಂಚೆ ದೇಹಕ್ಕೆ ಹೇಗೆ ಬಂತು ಅನ್ನೋದು ಬೇಕು. ನೋಡಿ, ಈ ದೇಹ ಈ ಭೂಮಿಯಲ್ಲಿರೋ ಪಂಚಭೂತಗಳಿಂದ ಆಗಿದೆ. ಅಂದ್ರೆ ಅಗ್ನಿ, ಆಕಾಶ, ಭೂಮಿ, ವಾಯು, ಜಲ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಅಂದ್ರೆ ಒಂದು ಆತ್ಮ ಒಮ್ಮೆ ದೇಹವನ್ನ ತೊರೆದ್ರೆ ಪುನಃ ಹೊಸ ದೇಹಕ್ಕೆ ಸೇರ್ಕೊಳ್ಳುತ್ತೆ. ಮನುಷ್ಯನು ಹೇಗೆ ಹಳೆಯ ಹರಿದ ಬಟ್ಟೆಗಳನ್ನ ತ್ಯಜಿಸಿ ಹೊಸ ವಸ್ತ್ರಗಳನ್ನ ಸ್ವೀಕರಿಸುವನು ಹಾಗೆಯೇ ಆತ್ಮವು ಅನುಪಯುಕ್ತವಾದ ದೇಹವನ್ನ ಬಿಟ್ಟು ಹೊಸ ದೇಹವನ್ನ ಸ್ವೀಕರಿಸುತ್ತೆ. ಹೀಗೆ ಆತ್ಮವು ಹಿಂದಿನ ಕರ್ಮಗಳ ಆಧಾರದ ಮೇಲೆ ಹೊಸ ದೇಹವನ್ನ ಸೇರಿ ಪುನರ್ಜನ್ಮ ಪಡೆಯುತ್ತೆ. ಆ ಹೊಸ ದೇಹದಲ್ಲಿ ಆಸೆ, ಬಯಕೆ, ತೃಪ್ತಿ ಪಡೆಯಲು ನಾನಾ ಕೆಲಸ ಮಾಡುವಂತೆ ದೇಹಕ್ಕೆ ಪ್ರೇರೇಪಿಸುತ್ತೆ. ಸ್ನೇಹಿತರೆ, ಮನುಷ್ಯನಲ್ಲಿ ಆಸೆ, ಆಕಾಂಕ್ಷೆಗಳು ಹೆಚ್ಚಾಗಿದ್ದಾಗ ಆತ್ಮ ಭಾರವಾಗುತ್ತಾ ಹೋಗುತ್ತೆ. ಹಾಗೂ ಇದನ್ನ ಪೂರೈಸಿಕೊಳ್ಳಲು ಮನುಷ್ಯನ ದೇಹಕ್ಕೆ ನಿರ್ದಿಷ್ಟ ಕಾಲಮಿತಿ ಮೊದಲೇ ನಿರ್ಧಾರವಾಗಿರುತ್ತೆ. ಅದನ್ನ ಆಯಸ್ಸು ಎನ್ನುತ್ತೇವೆ. ಅದರೊಳಗೆ ಆತ್ಮ ಆಸೆ, ಆಕಾಂಕ್ಷೆ ಪೂರ್ತಿಗೊಳಿಸಿದರೆ ಆತ್ಮ ಹಗುರವಾಗುತ್ತೆ. ದೇಹ ತ್ಯಾಗ ಮಾಡಿದಾಗ ತೃಪ್ತಿಯಿಂದ ಆತ್ಮಗಳ ಗುಂಪು, ಅಂದ್ರೆ ಅದಕ್ಕೆ ಔರ ಎಂದು ಕರೀತಾರೆ, ಅಲ್ಲಿಗೆ ಹೋಗಿ ಸೇರಿ ಅಲ್ಲಿಂದ ಹೊಸ ದೇಹಕ್ಕೆ ಸೇರುತ್ತೆ. ಸ್ನೇಹಿತರೆ, ಇಲ್ಲೊಂದು ಮುಖ್ಯವಾದ ಅಂಶ ನೀವು ಗಮನಿಸಲೇಬೇಕು. ನಾನು ಮೊದಲೇ ಹೇಳಿದ ಹಾಗೆ ಮನುಷ್ಯನ ಪೂರ್ವ ಜನ್ಮದ ಕರ್ಮಗಳಿಗೆ ಅನುಸಾರವಾಗಿ ಆತ್ಮ ದೇಹದಲ್ಲಿ ಕೆಲಸವನ್ನ ನಿರ್ವಹಿಸುತ್ತೆ. ಹಾಗೂ ಪ್ರಸ್ತುತ ಜನ್ಮದಲ್ಲಿ ಸತ್ಕರ್ಮವನ್ನ ಮಾಡುತ್ತಾ ಆತ್ಮವನ್ನ ಶುದ್ಧಿಯಾಗಿ ಇಟ್ಟವನಿಗೆ ಆತ್ಮ ಸಾಕ್ಷಾತ್ಕಾರವಾಗಿ ಜನ್ಮ ಮತ್ತು ಮರಣದ ಚಕ್ರದಿಂದ ಬಿಡುಗಡೆ ಹೊಂದಿ ಮೋಕ್ಷ ಪಡೆತಾರೆ ಎಂದು ಶಾಸ್ತ್ರ ಹೇಳುತ್ತೆ. ನೋಡಿ, ಈಗ ಮನುಷ್ಯನ ಆಸೆ, ಆಕಾಂಕ್ಷೆ ಪೂರ್ಣಗೊಳ್ಳದೆ ಇದ್ದಾಗ ಆ ದೇಹ ಅಪಘಾತ ಅಥವಾ ಅಕಾಲಿಕ ಮರಣ ಹೊಂದಿದ್ರೆ ಆ ಆತ್ಮ ಅತೃಪ್ತವಾಗಿ ಉಳಿಯುತ್ತೆ. ಇದನ್ನೇ ಅತೃಪ್ತ ಆತ್ಮ ಎಂದು ಕರೀತಾರೆ. ಈ ಅತೃಪ್ತ ಆತ್ಮಗಳಿಗೆ ಆಸೆ, ಆಕಾಂಕ್ಷೆ ಹಾಗೆ ಇದ್ದು ಪೂರ್ತಿಯಾಗುವುದಕ್ಕೂ ಮುಂಚೆ ಮರಣ ಹೊಂದಿದ ಕಾರಣ ಈ ಆತ್ಮಕ್ಕೆ ಮುಕ್ತಿ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಎಂದು ಶಾಸ್ತ್ರ ಹೇಳುತ್ತೆ. ಈಗ ಮನುಷ್ಯನ ಜೀವನದಲ್ಲಿ ಮಹತ್ವದ ಘಟ್ಟ ಅಂದ್ರೆ ಯಾವುದು? ಮದುವೆ. ಸರಿಯಾದ ವಯಸ್ಸಿಗೆ ಮದುವೆ ಆಗ್ಬೇಕು ಎನ್ನುವುದು ಹಲವರ ಆಸೆ. ಆದ್ರೆ ಮದುವೆ ಆಗೋದಕ್ಕೂ ಮುಂಚೆ ದುರ್ಮರಣ ಹೊಂದಿದ್ರೆ ಅವರ ಆಸೆ ಪೂರ್ಣಗೊಳ್ಳದೆ ಆತ್ಮಕ್ಕೆ ತೃಪ್ತಿ ಸಿಗೋದಿಲ್ಲ.
ಆಗ ದೇಹವನ್ನ ಸುಟ್ಟಿ ಹಾಕಿದ್ರೂ ಆತ್ಮಕ್ಕೆ ಸದ್ಗತಿ ಸಿಗೋದಿಲ್ಲ. ಅದಕ್ಕೆ ಹಲವು ಹಿಂದೂ ಸಂಪ್ರದಾಯದ ಪ್ರಕಾರ ಆತ್ಮಕ್ಕೆ ಅದೇ ರೀತಿ ಮದುವೆ ಆಗದೆ ಮರಣ ಹೊಂದಿದ ವಿರುದ್ಧ ಲಿಂಗದ ಆತ್ಮದ ಜೊತೆ ಮದುವೆ ಮಾಡಿಸುವ ಸಂಪ್ರದಾಯವಿದೆ. ಇದರ ಉದ್ದೇಶ ಆತ್ಮಕ್ಕೆ ಮುಕ್ತಿ ನೀಡುವುದು. ಇನ್ನು ಇತ್ತೀಚೆಗೆ ಮರಣ ಹೊಂದಿದ ರಾಕೇಶ್ ಪೂಜಾರಿ ಅವರಿಗೂ ಮದುವೆ ಆಗಿರದೇ ಇರುವುದು ಅವರ ಆತ್ಮದ ಸದ್ಗತಿಗೆ ಇದೇ ರೀತಿ ಕ್ರಿಯೆ ಮಾಡಿಸ್ತಾರೆ ಎಂಬುದು ಹಲವರ ಅಭಿಪ್ರಾಯವಾಗಿದೆ. ಸ್ನೇಹಿತರೆ, ಆತ್ಮಗಳು ಇರುವಿಕೆಯನ್ನ ಸಾಬೀತುಪಡಿಸಿದ ಅದೆಷ್ಟೋ ದಾಖಲೆಗಳು ನಮ್ಮ ಮುಂದೆಯೇ ಇದೆ. ಇನ್ನು ಅತೃಪ್ತ ಆತ್ಮಗಳು ತಮ್ಮ ಆಸೆ ಆಕಾಂಕ್ಷೆಗಳು ಪೂರ್ಣಗೊಳ್ಳದೆ ಕುಟುಂಬದವರಿಗೆ ತೊಂದರೆ ಕೊಟ್ಟಿರುವ ಎಷ್ಟೋ ಉದಾಹರಣೆಗಳನ್ನ ನಮ್ಮ ಮಾಧ್ಯಮಗಳಲ್ಲಿ ನೋಡಿರ್ತೀವಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮುಂದೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನಲ್ಲಿ ಭೇಟಿ ಆಗ್ತೀನಿ. ಕೀಪ್ ವಾಚಿಂಗ್ ಕಾವ್ಯ ಧ್ವನಿ. ಧನ್ಯವಾದಗಳು.